ಏನ್ ಮಾಮ್ ಹೊಸ ಕಟ್ಟಿಂಗ್ ಮಾಡಿಸ್ಬಿಟ್ಟಿದ್ಯಾ? ಯಾರು ಮಾಡಿದ್ದು? ಎಲ್ಲಿರೋದು? ಯಾರು ಚಿಕ್ಕ ಹುಡ್ಗ? ಅವನ ಅವರಪ್ಪ ಬಿಟ್ಟೋಗಿದ್ದಾರೆ, ಕಟಿಂಗ್ ಮಾಡಿಸಿ ಕೂರ್ಸಿದೀನಿ, ಬರ್ತಾರಂತ. ಎಷ್ಟೊತ್ತಾಯ್ತು ಮಗ ಅವ್ರ ಅಪ್ಪ ಬಿಟ್ಟೋಗಿ? ಅರ್ಧ ಗಂಟೆ ಆಯ್ತು ಮಗ. ಅರ್ಧ ಗಂಟೆ ಆಯ್ತಾ? ನನ್ ಫ್ರೆಂಡ್ ಅವ್ರ ಅಪ್ಪ ಒಬ್ರು ಈ ತರ ಅರ್ಧ ಗಂಟೆ ಬರ್ತೀನಿ ಅಂತ ಬಿಟ್ಟೋದವ್ರು ವಾಪಸ್ಸೇ ಬಂದಿಲ್ವಂತು. ಹೌದಾ? ಏನ್ ಮಾಡ್ತಾವ ಈಗ ಹುಡುಗ? ಆ ಹುಡುಗ ಅದೇ ಕಟಿಂಗ್ ಶಾಪ್ ಅಲ್ಲಿ ಕೆಲಸ ಮಾಡ್ತಾವನಂತೆ ಮಗ. ಓನರ್ ಪಾಪ ಅವ್ರಿಗೆ ಹೊಟ್ಟೆಗೆ ಊಟ ಬಟ್ಟೆ ಏನು ಕೊಡಲ್ವಂತೆ, ಚೆನ್ನಾಗೇ ನೋಡ್ಕೊಡಲ್ವಂತೆ ಕಣ. ಹೌದಾ? ಯಾರ ಅಪ್ಪ ಅಮ್ಮಂದಿರಿಗೆ ಅವ್ರ ಮಕ್ಳು ಇಷ್ಟ ಇರಲ್ವೋ ಅವ್ರನ್ನ ಹಿಂಗೆ ಕಟಿಂಗ್ ಶಾಪ್ ಕರ್ಕೊಂಡ್ಬಂದು ಅರ್ಧ ಗಂಟೆ ಬರ್ತೀನಿ ಅಂತ ಬಿಟ್ಟೋಗಿ ವಾಪಸ್ಸೇ ಬರಲ್ವಂತೆ ಕಣೋ. ಬರೀ ಶೇಪ್ ಮಾಡಪ್ಪ, ಫುಲ್ ಎಗರ್ಸ್ಬಿಟ್ಟಿಯಾ? ಆದ್ರೂ ಪಾಪ ಮಗ ಹುಡುಗ. ಅಯ್ಯೋ, ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಬರ್ದಿಲ್ಲ ಅಂದ್ರೆ, ಚೆನ್ನಾಗಿ ಓದಿಲ್ಲ ಅಂದ್ರೆ ಅಪ್ಪ ಅಮ್ಮ ಇನ್ನೇನ್ ಮಾಡಕ್ಕಾಗುತ್ತೆ ಮಗ. ಕರೆಕ್ಟ್ ಮಗ. ಇದೇನು ಈಗೆಲ್ಲ ರೆಗ್ಯುಲರ್ ಆಫ್ಟರ್ ಶೇವ್ ಇಲ್ಲ ಮಗ, ಡಿಕನ್ಸ್ಟ್ರಕ್ಟ್ ಆಯಿಲ್ ಫ್ರೀ ಮಾಯಿಶ್ಚರೈಸರ್ ಯೂಸ್ ಮಾಡ್ತಾ ಇದೀವಿ. ಇದು ಆಯಿಲ್ ಫ್ರೀ ಅಂಡ್ ನಾನ್ ಕಾಂಬಿನೇಜೆನಿಕ್. ಇದು ಲೈಟ್ ವೇಟ್ ಜೆಲ್ ಕ್ರೀಮ್ ಟೆಕ್ಸ್ಚರ್ ಇದೆ ಮಗ. ಇದು ಜೆಂಟಲ್ ಫಾರ್ಮುಲೇಷನ್ ಮತ್ತೆ ನಮ್ ಸ್ಕಿನ್ ಬ್ಯಾರಿಯರ್ ನ ಸ್ಟ್ರೆಂಥೆನ್ಸ್ ಮಾಡುತ್ತೆ. ಇದರ ನಾನ್ ಕಾಂಬಿನೇಜೆನಿಕ್ ಫಾರ್ಮುಲಾ ಯಾವುದೇ ತರ ಎಕ್ಸೆಸ್ ಆಯಿಲ್ ಮತ್ತೆ ಬ್ರೇಕ್ಔಟ್ ಆಗದಿರೋ ತರ ಲಾಂಗ್ ಲಾಸ್ಟಿಂಗ್ ಹೈಡ್ರೇಷನ್ ಕೊಡುತ್ತೆ. ಅಳ್ಬೇಡ ಕಣ. ಏಯ್, ನೀನಾದ್ರೂ ಪಾಪ ಹುಡುಗನ್ ತೊಂದ್ರೆ ಕೊಡ್ಬೇಡಪ್ಪ, ಚೆನ್ನಾಗಿ ನೋಡ್ಕೊ, ಊಟ ತಿಂಡಿ ಕೊಟ್ಟು ಏನೋ